ಡಾಕ್ಟರ್, ಕೊಂದವನು ಕೂಡ ಡಾಕ್ಟರ್. ಇಬ್ಬರು ಚೆನ್ನಾಗೇ ಇದ್ರು. ಏನೇನು ಸಮಸ್ಯೆ ಕೂಡ ಇರಲಿಲ್ಲ. ದುಡ್ಡಿಗಂತೂ ಕೊರತೆನೇ ಇರಲಿಲ್ಲ. ಇನ್ನೇನು ಕ್ಲಿನಿಕ್ ಓಪನ್ ಮಾಡಬೇಕಿತ್ತು. ಹೀಗಿದ್ರು ಅದ್ದೂರಿಯಾಗಿ ಮದುವೆಯಾಗಿದ್ದ ಕಿರಾತಕ ಡಾಕ್ಟರ್ ಪತ್ನಿಯನ್ನೇ ಕೊಂದಿದ್ದಾದ್ರೂ ಯಾಕೆ? ಪ್ಲಾನ್ ಮಾಡಿ ಕೊಲೆ ಮಾಡುವಂಥದ್ದು ಏನಿತ್ತು ಅನ್ನೋದು ನಿಗೂಢವಾಗಿ ಇತ್ತು. ಈಗ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಕೊಲೆಗೆ 3 ಕಾರಣ, 3 ಪ್ಲಾನ್, 3 ಸಾಕ್ಷಿಗಳು ಬಯಲಾಗಿದೆ. ಆ ನಿಗೂಢ ಸತ್ಯವನ್ನ ಒಂದೊಂದಾಗಿಯೇ ತೋರಿಸ್ತೀವಿ ನೋಡಿ. I have killed Krutika. ಸತ್ಯ ಬಾಯ್ಬಿಟ್ಟ ಡಾಕ್ಟರ್. ಮೂರು ಕಾರಣ, 3 ಪ್ಲಾನ್. ಕೊನೆಯದಾಗಿ ಹಂತಕ ಮೆಸೇಜ್ ಮಾಡಿದ್ಯಾರಿಗೆ? ಕೈ ಹಿಡಿದು ಹೆಜ್ಜೆ ಹಾಕಿದ್ದೇನು, ಪ್ರೀತಿಯ ಅಪ್ಪುಗೆ ನೀಡಿದ್ದೇನು, ಜೀವನ ಅನ್ನೋ ವಾಹನಕ್ಕೆ ಸಿಹಿಮುತ್ತಿನ ಡೋಸ್ ಕೊಟ್ಟಿದ್ದೇನು, ಲೈಫ್ ಲಾಂಗ್ ಹೀಗೇ ಇದ್ದು ಬಿಡೋಣ ಅಂತ ಪ್ರಾಮಿಸ್ ಮಾಡಿದ್ದೇನು, ಅಂದಗಾತಿ ಜೊತೆ ಹಿಮದ ರಾಶಿ ಮಧ್ಯೆ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಮಾಡಿಸ್ಕೊಂಡಿದ್ದೇನು, ಅದ್ಧೂರಿಯಾಗಿ ಮದುವೆ ಆಗೋದೇನು. ಅಪ್ಪಪ್ಪಾ, ಇದನ್ನೆಲ್ಲ ನೋಡ್ತಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಹೆಣ್ಣು ಹೆತ್ತವರಿಗೆ ಇದಕ್ಕಿಂತ ಸಂತೋಷದ ಕ್ಷಣ ಇನ್ನೊಂದಿಲ್ಲ. ಕೋಟಿ ರೂಪಾಯಿ ಕೊಟ್ಟರೂ ಸಹ ಇಂತಹ ಆನಂದ ಸಿಗೋದಿಲ್ಲ. ಆದ್ರೆ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಮದುವೆಯಾಗಿ ತಾಳಿ ಕಟ್ಟಿದ ಕೈಗಳಿಂದಲೇ ಮಡದಿಯನ್ನ ಕೊಂದಿದ್ದಾನೆ ಅಂದ್ರೆ ಹೆಣ್ಣು ಮಗಳ ಕುಟುಂಬಸ್ಥರಿಗೆ ಹೇಗೆ ಆಗಬೇಡ, ಜೀವವೇ ಹೋದಂತಾಗುತ್ತೆ. ಈ ಕಿರಾತಕ ಮಚ್ಚು ಹಿಡಿದಿಲ್ಲ, ಚಾಕು ಬಳಸಿಲ್ಲ, ಮೈ ಮೇಲೆ ಒಂದೇ ಒಂದು ಗಾಯ ಕೂಡ ಮಾಡಿಲ್ಲ. ಯಾರಿಗೂ ಅನುಮಾನವೇ ಬಾರದಂತೆ ಸಣ್ಣ ಸುಳಿವು ಕೂಡ ಕೊಡದೆ ಹೆಂಡತಿಯನ್ನ ಸೈಲೆಂಟ್ ಆಗಿಯೇ ಕೊಂದು ಹಾಕಿದ್ದಾನೆ. ಡಾಕ್ಟರ್ ಹೆಂಡತಿಯನ್ನ ಡಾಕ್ಟರ್ ಗಂಡನೇ ಸಾಯಿಸಿದ್ದಾನೆ. ಅನೆಸ್ಥೇಷಿಯಾ ಕೊಟ್ಟು ಉಸಿರು ನಿಲ್ಲಿಸಿ ಬಿಟ್ಟಿದ್ದಾನೆ. ಆದ್ರೆ ಈ ಪಾಪಿ ಡಾಕ್ಟರ್ ಕೋಮಲೆಯನ್ನ ಕೊಲೆ ಮಾಡಿದ್ದು ಯಾಕೆ? ಯಾತಕ್ಕಾಗಿ ಹೆಂಡತಿಯ ಕಥೆ ಮುಗಿಸಿದ? ಅಂದ ಇತ್ತು, ಹಣ ಇತ್ತು, ಭವ್ಯ ಬಂಗಲೆಯೂ ಇತ್ತು. ಹೆಂಡತಿಯೂ ವೈದ್ಯೆ ಆಗಿದ್ಲು. ಹೀಗಿದ್ರು ವೈದ್ಯೆಯನ್ನೇ ವೈದ್ಯ ಲೋಕಕ್ಕೆ ಸವಾಲೆಸೆದು ಈ ಚೆಲುವಿಗೆ ಕೇವಲ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದೇಕೆ? ಯಾತಕ್ಕಾಗಿ ಇಂತಹ ಘೋರ ಕೃತ್ಯ ಎಸಗಿಬಿಟ್ಟ ಅನ್ನೋದಕ್ಕೆ ಉತ್ತರವೇ ಸಿಕ್ಕಿರಲಿಲ್ಲ.
ಆದ್ರೀಗ ಈ ಪರಮಪಾಪಿಯೇ ವೈದ್ಯೆಯನ್ನ ಯಾಕೆ ಕೊಲೆ ಮಾಡಿದೆ, ಹೇಗೆ ಕೊಲೆ ಮಾಡಿದೆ, ಕೊನೆಯದಾಗಿ ಯಾರಿಗೆ ಮೆಸೇಜ್ ಮಾಡಿದೆ ಅನ್ನೋ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ನೀಚನೆ ಹೇಳಿರೋ ಸತ್ಯವೇನು ಅನ್ನೋದನ್ನೇ ನಾವು ನಿಮ್ಗೆ ಡೀಟೇಲ್ಡ್ ಆಗಿ ತೋರಿಸ್ತಿರೋದು. ಕಾರಣ ನಂಬರ್ 1, ಕೃತಿಕಾ ಆರೋಗ್ಯ ಸಮಸ್ಯೆ. ಇನ್ನೂ ಬಾಳಿ ಬದುಕಬೇಕಿದ್ದ, ಡಾಕ್ಟರ್ ಆಗಿ ಸೇವೆ ಮಾಡಬೇಕಿದ್ದ ಈ ಕೃತಿಕಾ ಬೆಂಗಳೂರಿನ ಮಾರುತ್ತಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಬರೋ ಮುನ್ನೆಕೊಲ್ಲಾಲದ ಅಯ್ಯಪ್ಪ ಲೇಔಟ್ ನಿವಾಸಿ. ತಂದೆ ಮುನಿರೆಡ್ಡಿ, ತಾಯಿ ಸೌಜನ್ಯ ಜೊತೆ ಖುಷಿ ಖುಷಿಯಾಗಿ ಬೆಳೆದಿದ್ಲು. ಪೋಷಕರು ಕೂಡ ಕೊನೆ ಮಗಳು ಅಂತ ಗೊಂಬೆಯಂತೆ ಬೆಳೆಸಿದ್ರು. ಇಷ್ಟೇ ಅಲ್ಲ, ವಿದ್ಯಾವಂತೆಯೂ ಆಗಿದ್ಲು, ಬುದ್ಧಿವಂತೆಯೂ ಆಗಿದ್ಲು. ಕೃತಿಕಾ ಅನ್ನೋ ಹೆಸರಿನ ಪಕ್ಕದಲ್ಲಿ ಡಾಕ್ಟರ್ ಅನ್ನೋ ಪದ ಸೇರಿಸಿಕೊಂಡಿತ್ತು. MBBS ಜೊತೆಗೆ MD, DVL, DNB, FRG, UHS ಕೂಡ ಮಾಡಿದ್ದಳು. ಇದೆಲ್ಲ ಸ್ಕಿನ್ ಸ್ಪೆಷಲಿಸ್ಟ್ಗಳು ತಗೊಳ್ಳೋ ಡಿಗ್ರಿಗಳು ಮತ್ತು ಅರ್ಹತೆಗಳು. ಇಷ್ಟೆಲ್ಲ ಓದಿದ್ದ ಡಾಕ್ಟರ್ ಕೃತಿಕಾ ಗಂಡನ ಮೋಸದ ಡೋಸ್ಗೆ ಬಲಿಯಾಗಿ ಹೋಗಿದ್ದಾಳೆ. ಗಂಡ ಕೊಟ್ಟ ಅನಸ್ತೇಶಿಯಾ ಇಂಜೆಕ್ಷನ್ಗೆ ಕೊಲೆಯಾಗಿದ್ದಾಳೆ. ಎಲ್ಲ ಅದ್ದೂರಿಯಾಗೆಲ್ಲ ನಾನೇ ಖರ್ಚು ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ ಬೇಡ ಅಂದರು. ಇಲ್ಲ ಮಗಳು ಇಲ್ಲ ಲೈಫ್ ಟೈಮಲ್ಲಿ ಒಂದು ಸರಿ ಅಲ್ವಾ ಇದು ಮಾಡಲೇಬೇಕಂದ್ಲು. ಅದು ಖರ್ಚು ನಾನೇ ಮಾಡ್ಕೊಂಡು ಮಾಡಿದೆ. ಎಂಗೇಜ್ಮೆಂಟು ಬೇಡ, ಬೇಗ ಮದುವೆ ಆಗಬೇಕು ಅಂದರು. ಸೊ ಅಲ್ಲೂ ಆ ಎಂಗೇಜ್ಮೆಂಟು ಅದ್ದೂರಿಯಾಗಿ ಮಾಡಿಸಿ ಎಂಗೇಜ್ಮೆಂಟು ಮಾಡಿಸಿದೆ. ಮದುವೆನೂ ಸಿಂಪಲಾಗಿ ಮಾಡಿಬಿಡೋಣ ಅಂದರು. ಇಲ್ಲಪ್ಪ ನಮ್ಮ ಗಂಟೆ ಗೌರವಕ್ಕೆ ತಕ್ಕಂಗೆ ಮಾಡಲೇಬೇಕಾಗತ್ತೆ, ಯಾಕಂದರೆ ಅದು ನಮ್ಮ ಒಂದು ಪ್ರತಿಷ್ಠೆಗೆ ಅಂಥೇಳಿ ಅದನ್ನು ಅವ್ರಿಗೆ ಯಾವ ಚೌಲ್ಟ್ರಿಯಲ್ಲಿ ಕೇಳಿದ್ರು ಅದೇ ಚೌಲ್ಟ್ರಿಯಲ್ಲಿ ಖರ್ಚು ಮಾಡಿ ಒಳ್ಳೆ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದೆ. ಈ ಪರಮಪಾಪಿಯ ಹೆಸರು ಮಹೇಂದ್ರ ರೆಡ್ಡಿ. ಬೆಂಗಳೂರಿನ ಗುಂಜೂರಿನ ನಿವಾಸಿ. ಡಾಕ್ಟರ್ ಆಗಿದ್ದ ಈತ ತುಂಬಾ ಒಳ್ಳೆಯವನು ಅಂತ ಅಂದುಕೊಂಡು ಕೃತಿಕಾಳ ಜೊತೆ ಮದುವೆ ಮಾಡಿದ್ರು. ಗುಂಜೂರಲ್ಲೇ ಇರೋ ಕಲ್ಯಾಣ ಮಂಟಪದಲ್ಲಿ ಕಳೆದ 2024 ಮೇ 16ಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 3 ಗಂಟು ಹಾಕಿಸಿದ್ರು. ಇಬ್ರು ಕೂಡ ಡಾಕ್ಟರ್ಗಳೇ, ಚೆನ್ನಾಗಿರ್ತಾರೆ ಅಂತ ಸಖತ್ತಾಗಿ ವರೋಪಚಾರ ಕೂಡ ಮಾಡಿದ್ರು. ಆದ್ರೆ ಮದುವೆಯಾಗಿ ವೆಡ್ಡಿಂಗ್ ಆನಿವರ್ಸರಿ ಮಾಡಿಕೊಳ್ಳೋಕ್ಕೂ ಮೊದಲೇ ಈ ನೀಚ ಡಾಕ್ಟರ್ ಹೆಂಡತಿಯನ್ನ ಕೊಂದು ಹಾಕಿದ್ದಾನೆ. ಕೊಲೆ ಬಳಿಕ ಡ್ರಾಮಾ ಮಾಡಿಕೊಂಡಿದ್ದವನು ಕೊಲೆಗೆ ಕಾರಣವೇನು ಅನ್ನೋದನ್ನ ಕಕ್ಕಿದ್ದಾನೆ. ಸುಂದರಿ ಸಿಕ್ಕಿದ್ಲು, ರಿಚ್ ಫ್ಯಾಮಿಲಿ ಸಿಕ್ತು, ಈಕೆಯೂ ಡಾಕ್ಟರ್, ನನಗಿನ್ನೂ ಏನು ಚಿಂತೆ ಅಂತ ಮದುವೆಯಾಗಿದ್ದ ಈ ಮಹೇಂದ್ರ ರೆಡ್ಡಿ ಪ್ರಾರಂಭದಲ್ಲಿ ಚೆನ್ನಾಗಿಯೇ ಇದ್ದ. ಕೃತಿಕಾಳ ಜೊತೆ ಹ್ಯಾಪಿಯಾಗೇ ಇದ್ದ. ಈ ನಡುವೆ ಕೃತಿಕಾಳ ಕಥೆ ಮುಗಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಅನಸ್ತೇಶಿಯಾ ಕೊಟ್ಟು ಕೊಂದಿದ್ದಾನೆ. ಹೀಗೆ ಕೊಂದಿದ್ದು ಯಾಕೆ ಅಂತ ಪೊಲೀಸರು ವಿಚಾರಣೆ ಮಾಡಿದ್ರೆ ವಿಚಾರಣೆಯಲ್ಲಿ ಇಷ್ಟು ದಿನ ಸತ್ಯ ಬಾಯ್ಬಿಟ್ಟಿರಲಿಲ್ಲ. ಈಗ ಕೃತಿಕಾಳಿಗೆ ಆರೋಗ್ಯ ಸರಿ ಇರಲಿಲ್ಲ, ಹೆಂಡತಿಯನ್ನ ನೋಡಿಕೊಳ್ಳುವುದೇ ದೊಡ್ಡ ಕೆಲಸ ಆಗೋಗಿತ್ತು ಅಂತ ಹೇಳಿದ್ದಾನೆ. ಆದ್ರೆ ಕೃತಿಕಾ ಪೋಷಕರು ಮಾತ್ರ ಆರೋಗ್ಯ ಸಮಸ್ಯೆ ಏನೂ ಇರಲಿಲ್ಲ ಅಂತಿದ್ದಾರೆ. ಎಲ್ಲ ಶುದ್ಧ ಸುಳ್ಳು ಆರೋಪ ಮಾಡ್ತಾ ಇರೋದು. ಯಾವುದೇ ರೀತಿ ಸಮಸ್ಯೆ ಅವಳಿಗೆ ಇರ್ಲಿಲ್ಲ, ಯಾವುದೇ ರೀತಿ ಇರ್ಲಿಲ್ಲ. ಅಷ್ಟು ಇದ್ದಿದ್ರೆ ನಾನು ಈಗಾಗಲೇ ಹೇಳ್ದಂಗೆ 4 ಡಿಗ್ರಿ ಹೆಂಗ್ ಮಾಡ್ತಿದ್ಲು, ಬೇರೆ ರಾಯಚೂರಲ್ಲಿ ಇದ್ಕೊಂಡು ಎಲ್ಲ ಒಬ್ಬಳೇ ಇದ್ದು MD ಮಾಡ್ಕೊಂಡ್ ಬಂದಿದ್ದಾಳೆ, 4 ಡಿಗ್ರಿ ಮಾಡಿದಾಳೆ. ಹೇಗ್ ಸಾಧ್ಯ ಹೇಳಿ? ಇದು ಯಾರಿಗಾದ್ರೂ ಹೇಳಿದ್ರು ನಂಬೋ ಅಂತ ಆರೋಪ ಅಲ್ವೇ ಅಲ್ಲ, ಯಾರು ನಂಬೋದು ಇಲ್ಲ. ಇದು ಇವಾಗ ನನಗೇನು ಇದಾಗ್ತಾ ಇದೆ, ಹಿಂದೆ ಇನ್ನೆಷ್ಟು ಹುಡುಗಿರ್ಗೆ ಈ ತರ ಮೋಸ ಮಾಡಿ ಏನ್ ಮಾಡಿದಾನೋ ಅನ್ನೋದು ಇವಾಗ ನಮಗೆ ಇದು ಬರ್ತಾ ಇದೆ. ಇವಾಗ ನಮ್ಮ ಹುಡುಗಿನಂತೂ ಮುಗಿಸ್ಬಿಟ್ಟ, ಈ ಹಿಂದೆ ಇನ್ನೆಷ್ಟು ಹುಡುಗಿನ ಹಾಳು ಮಾಡಿದಾನೋ ಅಥವಾ ಎಷ್ಟು ಜನ ಈ ತರ ಮಾಡಿದಾನೋ. ಕಾರಣ ನಂಬರ್ 2, ಪರ್ಸನಲ್ ಲೈಫ್ ಇಲ್ಲ ಅನ್ನೋ ಕೋಪ. ಕೃತಿಕಾಳನ್ನ ಮದುವೆ ಆದ್ಮೇಲೆ ಲೈಫ್ ಚೆನ್ನಾಗಿರುತ್ತೆ ಅಂದುಕೊಂಡಿದ್ದ ಈ ನೀಚ ಮಹೇಂದ್ರ ರೆಡ್ಡಿಗೆ ದಿನ ಕಳಿತಿದ್ದಂತೆ ಸಂಸಾರ ಅನ್ನೋದು ಬೇಸರ ತಂದಿದೆ. ಅದು ಕೂಡ ಕೇವಲ 11 ತಿಂಗಳಿಗೆ ಸೈಕೋ ರೀತಿ ಬದಲಾಗೋಕೆ ಶುರು ಮಾಡಿದ್ದಾನೆ. ಪರ್ಸನಲ್ ಲೈಫ್ ಅನ್ನೋದೇ ಇಲ್ಲದಂತಾಗಿದೆ. ಬರೀ ಮನೆ, ಬರೀ ಹೆಂಡತಿ, ಇದೇ ಆಗೋಯ್ತು ಅಂತ ಈ ಮಹೇಂದ್ರ ರೆಡ್ಡಿ ಕೋಪಗೊಂಡಿದ್ದಂತೆ. ಕಾರಣ ನಂಬರ್ 3, ಡಿವೋರ್ಸ್ ಮಾಡಿಕೊಂಡ್ರೆ ಆಸ್ತಿ ಸಿಗಲ್ಲ. ಇಲ್ಲೇ ಇರೋದು ನೋಡಿ ಅಸಲೇ ಮ್ಯಾಟರ್. ಕೃತಿಕಾ ಇಷ್ಟ ಇದ್ಲೋ ಏನೋ ಗೊತ್ತಿಲ್ಲ, ಆದ್ರೆ ಕೃತಿಕಾ ಹೆಸರಲ್ಲಿದ್ದ ಆಸ್ತಿ, ಕೃತಿಕಾ ತಂದೆ ತಾಯಿ ದುಡ್ಡು ಇರೋರು ಅನ್ನೋದು ಈ ನೀಚ ಮಹೇಂದ್ರ ರೆಡ್ಡಿಯ ಕಣ್ಣು ಕುಕ್ಕಿತ್ತು.
ಹೀಗಾಗಿ ಸೈಲೆಂಟ್ ಆಗಿಯೇ ಕೃತಿಕಾಳನ್ನ ಮದುವೆಯಾಗಿದ್ದ. ಮದುವೆಯಾಗಿ 11 ತಿಂಗಳು ಸಂಸಾರ ಮಾಡಿದ್ದಾನೆ. ಈ 11 ತಿಂಗಳು ಕೂಡ ಹೆಂಡತಿ ಜೊತೆ ನಗುನಗುತ್ತಲೇ ಕಾಲ ಕಳೆದಿದ್ದಾನೆ. ಪರ್ಸನಲ್ ಲೈಫ್ ಬೇಕು ಅನ್ನೋದನ್ನ ಮನಸ್ಸಲ್ಲಿಟ್ಕೊಂಡು ಏನು ಮಾಡೋದು ಅಂತ ಆಲೋಚನೆ ಮಾಡಿಕೊಂಡು ಓಡಾಡಿದ್ದಾನೆ. ಕೃತಿಕಾಳಿಗೆ ಡಿವೋರ್ಸ್ ಕೊಟ್ಟು ಪರ್ಸನಲ್ ಲೈಫ್ ನೋಡ್ಕೊಳ್ಳೋಣ ಅಂತಲೂ ಆಲೋಚಿಸಿದ್ದಾನೆ. ಆದರೆ ಡಿವೋರ್ಸ್ ಕೊಟ್ರೆ ತನಗೆ ಏನೂ ಸಿಗಲ್ಲ, ಕೃತಿಕಾ ಹೆಸರಲ್ಲಿರೋ ಆಸ್ತಿ, ಮನೆ, ದುಡ್ಡು ಏನೂ ಸಿಗಲ್ಲ ಅಂತ ಸುಮ್ಮನಾಗಿದ್ದಾನೆ. ನಂತರ ಕೃತಿಕಾಳನ್ನ ಕೊಲೆ ಮಾಡಿ ನಾರ್ಮಲ್ ಡೆತ್ ಅಂತ ಪ್ರೂವ್ ಮಾಡಬೇಕು ಅಂತ ಡಿಸೈಡ್ ಆಗ್ತಾನೆ. ಕೊಲೆ ಮಾಡಬೇಕು ಅಂತ ಸೈಕಾಗಿದ್ದ ಮಹೇಂದ್ರ ರೆಡ್ಡಿ ಅನೆಸ್ಥಿಷಿಯಾ ಪ್ಲಾನ್ ಮಾಡ್ತಾನೆ. ಇದು ಲವ್ ಮ್ಯಾರೇಜ್ ಅಲ್ಲ, ಇದು ಅರೇಂಜ್ ಮ್ಯಾರೇಜ್. ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಕೂತ್ಕೊಂಡು ಎಲ್ಲ ಮಾತುಕತೆ ಮಾಡಿರೋ ಇದೆ. ಮದುವೆ ಇಷ್ಟ ಇಲ್ಲ ಅಂತಂದ್ರೆ ಆವಾಗ್ಲೇ ಬೇಡ ಅಂತ ಹೋಗ್ಬೇಕಾಗಿತ್ತು, ಅಥವಾ ಅವನು ಅವರ ಪೇರೆಂಟ್ಸ್ ಫೋರ್ಸ್ಗೋ ಇನ್ನಾರು ಮಾಡ್ಕೊಂಡಿರ್ಬೋದು. ಬೇಡ ಅಂತಂದ್ರೆ ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು. ಈ ಕೆಲಸ ಯಾರು ಮಾಡಕ್ ಹೇಳಿದ್ರು ಅವನ? ಸಹಜ ಸಾವು ಎಂಬಂತೆ ಬಿಂಬಿಸಿ ಸಾಯಿಸೋ ಪ್ಲಾನ್. ಈ ಪರಮಪಾಪಿಯೇ ಕೊಟ್ಟಿರೋ ಕಾರಣವೇನು ಅನ್ನೋದನ್ನ ನೋಡಿದ್ವಿ. ಆದ್ರೆ ಕೃತಿಕಾಳನ್ನ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ರೆ ಕೊನೆಗೊಂದು ದಿನ ತಾನು ತಗಲಾಕೊಳ್ತೀನಿ ಅನ್ನೋದು ಈ ಮಹೇಂದ್ರ ರೆಡ್ಡಿಗೆ ಚೆನ್ನಾಗಿ ಗೊತ್ತಿತ್ತು. ಸುಪಾರಿ ಕೊಟ್ಟರು ಲಾಕ್ ಆಗೋ ಭಯ ಇತ್ತು. ಹೀಗಾಗಿ ಯಾರಿಗೂ ಸುಳಿವು ಸಿಗದಂತೆ ಸಾಯಿಸಬೇಕು, ಅದು ಕೂಡ ನಾರ್ಮಲ್ ಡೆತ್ ಅನ್ನೋ ರೀತಿ ಇರಬೇಕು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ದ. ಹಾಗೆ ಸಾಯಿಸಬೇಕು ಅಂದ್ರೆ ಮೆಡಿಸಿನ್ನಿಂದ ಮಾತ್ರ ಸಾಧ್ಯ ಅಂತ ನಿರ್ಧಾರಕ್ಕೆ ಬರ್ತಾನೆ. ನಂತರ ಅನಸ್ಥಿಷಿಯಾ ಕೊಟ್ಟು ಸಾಯಿಸಬೇಕು ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ಸಡನ್ ಆಗಿ ಅನಸ್ಥಿಷಿಯಾ ಕೊಡೋಕ್ಕಾಗಲ್ಲ. ಕೃತಿಕಾಳಿಗೆ ಏನಾದ್ರೂ ಹೆಲ್ತ್ ಇಶ್ಯೂ ಆಗಲಿ ಅಂತ ಕಾದಿದ್ದಾನೆ. 15 ml ಅನಸ್ಥಿಷಿಯಾ ಕೊಟ್ಟು ಜೀವ ತೆಗೆದ. ಅದು ಕಳೆದ ಏಪ್ರಿಲ್ 21ನೇ ತಾರೀಕು. ಕೃತಿಕಾಳಿಗೆ ಗ್ಯಾಸ್ಟ್ರಿಕ್ ಆಗಿತ್ತಂತೆ, ತುಂಬಾ ಸುಸ್ತು ರೀತಿ ಇತ್ತಂತೆ. ಇದೇ ಸರಿಯಾದ ಸಮಯ ಅಂದ್ಕೊಂಡಿದ್ದ ಈ ಮಹೇಂದ್ರ ರೆಡ್ಡಿ ಹೆಂಡತಿ ಕೈಗೆ ಕ್ಯಾನುಲಾ ಹಾಕೋಕೆ ಮುಂದಾಗಿದ್ದ. ಆದ್ರೆ ಕೈಯಲ್ಲಿ ನರ ಸಿಕ್ಕಿರಲಿಲ್ಲ. ಹೀಗಾಗಿ ಈ ಕಿರಾತಕ ಮಹೇಂದ್ರ ರೆಡ್ಡಿ ಕೃತಿಕಾಳ ಬಲಗಾಲಿಗೆ ಕ್ಯಾನುಲಾ ಹಾಕ್ತಾನೆ. ನಂತರ ಕೃತಿಕಾಳನ್ನ ಪೋಷಕರ ಮನೆಯಲ್ಲಿ ತಂದು ಬಿಡ್ತಾನೆ. ನಂತರ ತಾನೇ 2ನೇ ದಿನ ಔಷಧಿಯನ್ನು ಕೊಡ್ತಾನೆ. ಆಗ ಕೃತಿಕಾ ಸ್ವಲ್ಪ ಚೇತರಿಸಿಕೊಂಡಿದ್ದಾಳೆ. ನಂತರ ಏಪ್ರಿಲ್ 23ನೇ ತಾರೀಕು ಕೂಡ ಔಷಧಿ ಕೊಡೋ ನೆಪದಲ್ಲಿ ಮಾವನ ಮನೆಗೆ ಬಂದವನೇ ಸೀದಾ ಕೃತಿಕಾಳಿಗೆ ಔಷಧ ಕೊಡ್ತೇನೆ ಅಂತ ಹೇಳಿದ್ದ. ಆಕೆ ಊಟವನ್ನು ಮುಗಿಸಿ ಮನೆಯ ಸಾಕುನಾಯಿಗೂ ಊಟ ಹಾಕಿ ಬೆಡ್ರೂಮ್ ಒಳಗೆ ಹೋಗಿದ್ದಾಳೆ. ಅಲ್ಲಿಗೆ ಹೋಗಿ ಈ ಪಾಪಿ ಔಷಧ ನೀಡಿದ್ದ. ಆದ್ರೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಕೃತಿಕಾ ಶವವಾಗಿದ್ದಳು. ಅಂದ್ರೆ 3ನೇ ಡೋಸ್ ಕೊಡ್ತೀನಿ ಅಂತ ಈ ಮಹೇಂದ್ರ ರೆಡ್ಡಿ ಅನಸ್ಥಿಷಿಯಾ ಕೊಟ್ಟು ಕೊಲೆ ಮಾಡಿ ಬೆಳಿಗ್ಗೆ ಎದ್ದು ಗೋಳಾಡೋಕೆ ಶುರು ಮಾಡಿದ್ದ. ಕಾಲ್ಗೆ ಇಲ್ಲಿ ಹಾಕಿಲ್ಲ, ಅವ್ನ ಮನೆಯಲ್ಲಿ ಹಾಕ್ಬಿಟ್ಟು ಕರ್ಕೊಂಡ್ ಬಂದಿರೋದು ನಮ್ಮ ಮನೆಗೆ. ಅವ್ನು ಹೇಳಿರೋ ಪ್ರಕಾರ ಅವಳು ಗ್ಯಾಸ್ಟ್ರೈಟಿಸ್ ಇತ್ತು, ಅದಕ್ಕೆ ಅವಳಿಗೆ ಪ್ಯಾಂಟಾಪ್ರೊಸಾಲ್ ಅಂತ ಒಂದು ಡ್ರಗ್ ಹಾಕಬೇಕು ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ. ಅದು ಕೂಡ ಕೃತಿಕಾಳ ದೇಹದ ತೂಕಕ್ಕೆ 7ರಿಂದ 8 ml ಅನಸ್ಥಿಷಿಯಾ ನೀಡಬಹುದಿತ್ತು. ಆದರೆ ಅನಸ್ಥಿಷಿಯಾ ಬಗ್ಗೆ ಕಂಪ್ಲೀಟ್ ಮಾಹಿತಿ ಪಡೆದುಕೊಂಡಿದ್ದ ಈ ಮಹೇಂದ್ರ ರೆಡ್ಡಿ ಕೃತಿಕಾಳಿಗೆ ಅವತ್ತು 15 ml ಅನಸ್ಥಿಷಿಯಾ ಕೊಟ್ಟಿದ್ದಾನೆ. ಯಾವಾಗ 15 ml ಅನಸ್ಥಿಷಿಯಾ ಕೃತಿಕಾ ಮೈ ಸೇರಿತ್ತೋ ಕೃತಿಕಾಳಿಗೆ ಓವರ್ಡೋಸ್ ಆಗಿದೆ. ಓವರ್ಡೋಸ್ ಆಗಿ ಕೃತಿಕಾ ಪರ್ಮನೆಂಟ್ ಆಗಿ ಸಾವಿನ ಮನೆ ಸೇರಿಬಿಟ್ಟಿದ್ದಾಳೆ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಸಂದೇಶ ಕಳಿಸಿದ್ದು ಯಾರಿಗೆ? ಕೊಲೆ ಹಿಂದೆ ಇದ್ದಾಳ ಎಕ್ಸ್ ಗರ್ಲ್ ಫ್ರೆಂಡ್. ಈ ಕಿರಾತಕ ಮಹೇಂದ್ರ ರೆಡ್ಡಿ ಅನಸ್ಥಿಷಿಯಾ ಕೊಟ್ಟು ಹೆಂಡತಿಯನ್ನ ಕೊಲೆ ಮಾಡ್ತಾನೆ. ಎಲ್ಲರ ಮುಂದೆ ಅಯ್ಯೋ ನನ್ನ ಹೆಂಡತಿ ಸತ್ತೋದ್ಲು, ಅಯ್ಯೋ ನನ್ನ ಹೆಂಡತಿ ಸತ್ತೋದ್ಲು ಅಂತ ಡ್ರಾಮಾ ಮಾಡಿ ಅಂತ್ಯಕ್ರಿಯೆನೂ ಮಾಡಿ ಮುಗಿಸ್ತಾನೆ. ಇಲ್ಲಿಗೆ ಕೃತಿಕಾ ಕೊಲೆಯಾಗಿದ್ದಾಳೆ. ಗಂಡನೇ ಕೊಂದಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಅವತ್ತು ಯಾವುದಕ್ಕೂ ಇರಲಿ ಅಂತ ಕೃತಿಕಾ ಕುಟುಂಬಸ್ಥರು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ.
ಕೃತಿಕಾ ಸಾವು ಸಹಜ ಸಾವಲ್ಲ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಆಗ ಮಾರ್ತಳ್ಳಿ ಪೊಲೀಸರು ಫೀಲ್ಡ್ಗಿಳಿತಾರೆ. ಆಗ ಪೊಲೀಸರು ಕೃತಿಕಾ ರೂಮಿನಲ್ಲಿ ಸಿಕ್ಕ ಕ್ಯಾನುಲಾ ಹಾಗೂ ಕೆಲ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ತಾರೆ. ಆ ವಸ್ತುಗಳನ್ನ FSL ಪರೀಕ್ಷೆಗೆ ಕಳುಹಿಸಿರ್ತಾರೆ. ಇದಾದ 6 ತಿಂಗಳ ಬಳಿಕ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡೋದೇ FSL ರಿಪೋರ್ಟ್. ಒಂದು UDR ಆಗಿ ಮಾತ್ರ ಟ್ರೀಟ್ ಮಾಡಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಈಗ ಯಾರು ಲೇಡಿ ಸತ್ತಿದ್ರಲ್ಲ ಅವ್ರ ತಂದೆನೇ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಅವರು ಲೇಡಿದು ಗಂಡನ ಮೇಲೆ ಆಧಾರ ಮೇಲೆ ಕಂಪ್ಲೇಂಟ್ ಆಧಾರ ಮತ್ತು ಎವಿಡೆನ್ಸಸ್ ಆಧಾರ ಮೇಲೆ ನಾವು ಮರ್ಡರ್ ಕೇಸ್ ತೊಗೊಂಡಿದ್ದೀವಿ. ಮುಂದೆ ಶೀಘ್ರವಾಗಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ನಾವು ನಮ್ಮ IO ಜಾಯಿಂಟ್ ಕಮಿಷನರ್ ಅವರು ಸೂಪರ್ವೈಸ್ ಮಾಡ್ತಾರೆ ಈ ಕೇಸ್. FSL ರಿಪೋರ್ಟ್ ಹೊರಬಂದ ಮೇಲೆ ಕೃತಿಕಾ ಕೊಲೆ ಕೇಸ್ಗೆ ದೊಡ್ಡ ತಿರುವು ಸಿಗುತ್ತೆ. ವಿಧಿಗೆ ಶಾಪ ಹಾಕಿ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ದ ಪೋಷಕರು ಪಾಪಿ ಅಳಿಯನ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹೆಂಡತಿ ಸತ್ತ ಮೇಲೆ ಆರಾಮಾಗಿ ಓಡಾಡಿಕೊಂಡಿದ್ದ ಈ ಡಾಕ್ಟರ್ ಮಹೇಂದ್ರನನ್ನ ಮಾರ್ತಳ್ಳಿ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಾರೆ. ಆದ್ರೆ ಪೊಲೀಸರ ವಿಚಾರಣೆ ವೇಳೆ ಈ ಮಹೇಂದ್ರ ರೆಡ್ಡಿ ಹೊಸ ವರಸೆ ಶುರು ಮಾಡಿದ್ದ. ನಾನು ಕೃತಿಕಾಳನ್ನ ಕೊಲೆ ಮಾಡಿಲ್ಲ, ಅವಳೆಂದ್ರೆ ನನಗೆ ಪಂಚಪ್ರಾಣ, ನಾನು ಇಂಜೆಕ್ಷನ್ ಬೇಡ ಅಂದ್ರೂ ಹೆಂಡತಿ ಕೇಳಲಿಲ್ಲ, ನೋವು ಜಾಸ್ತಿ ಇದೆ ಇಂಜೆಕ್ಷನ್ ಕೊಡುವಂತಿದ್ಲು, ನೋವು ಕಡಿಮೆಯಾಗಲಿ ಅಂತ ಕೊಟ್ಟೆ ಅಷ್ಟೇ ಅಂತ ಹೇಳಿದ್ದ. ಇಷ್ಟೇ ಅಲ್ಲ, ನನ್ನ ಹೆಂಡತಿ ಸತ್ತ ಮೇಲೆ ನನ್ನ ಹೆಂಡತಿಯ ಸೀರೆ ಬಂಗಾರ ನೋಡಿ ಕಾಲ ಕಳೆಯುತ್ತಿದ್ದೆ, ಅವಳ ಬಟ್ಟೆ ನನ್ನ ಜೊತೆ ಇದ್ರೆ ಅವಳು ಇದ್ದಂತೆ ಅಂತ ಭಾವಿಸಿದ್ದೆ, ನಾನು ಕೊಲೆ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಕಣ್ಣೀರು ಸುರಿಸಿದ್ದ. ಚಾಟಿಂಗ್ ಹೇಳಿತ್ತು ಕೃತಿಕಾ ಸಾವಿನ ಸತ್ಯ. ಹೆಂಡತಿಯ ಕಥೆ ಮುಗಿಸಿ ಪೊಲೀಸರ ವಿಚಾರಣೆಯಲ್ಲಿ ನಾನು ಕೊಂದಿಲ್ಲ ಅಂತ ಈ ಮಹೇಂದ್ರ ರೆಡ್ಡಿ ಡ್ರಾಮಾ ಮಾಡ್ತಿದ್ದ. ಆದ್ರೆ ಸಾವಿಗೂ ಕೆಲವೇ ನಿಮಿಷಗಳ ಮುನ್ನ ನಡೆದ ಚಾಟಿಂಗ್ ಬೇರೆ ಕಥೆ ಹೇಳ್ತಿತ್ತು. ಅಂದ್ರೆ ಕೃತಿಕಾ ಸಾಯೋಕ್ಕೂ ಮುನ್ನ ಪತಿಗೆ ಮೆಸೇಜ್ ಮಾಡಿದ್ಲು. ಅಂದ್ರೆ ಏಪ್ರಿಲ್ 23ರಂದು ಕೃತಿಕಾ ರೆಡ್ಡಿ ಪತಿ ಮಹೇಂದ್ರಗೆ ವಾಟ್ಸಪ್ ಸಂದೇಶ ಕಳುಹಿಸಿದ್ಲು. ಡ್ರಿಪ್ಸ್ ಹಾಕಿದ್ದ ನೋವನ್ನ ತಡೆಯಲಾರದೆ ನಾನು ಡ್ರಿಪ್ಸ್ ರಿಮೂವ್ ಮಾಡ್ತೀನಿ, ತುಂಬಾ ನೋವಾಗ್ತಿದೆ ಅಂತ ಮಹೇಂದ್ರ ರೆಡ್ಡಿಗೆ ಮೆಸೇಜ್ ಮಾಡಿದ್ಲು. ಆದ್ರೆ ಈ ಮಹೇಂದ್ರ ರೆಡ್ಡಿ ಇವತ್ತು ಡ್ರಿಪ್ಸ್ ತೆಗೆಯುತ್ತೇನೆ, ಇದೊಂದು ಡ್ರಿಪ್ಸ್ ಹೋಗ್ಲಿ, ಈ ರೀತಿ ನೋವು ಇರದಂತೆ ಮಾಡ್ತೀನಿ ಅಂತ ಹೇಳಿದ್ದ. ಇದರಿಂದ ಕೃತಿಕಾ ನೋವು ತಡ್ಕೊಂಡು ಸುಮ್ಮನಿದ್ಲು. ಆದ್ರೆ ಕೃತಿಕಾ ಪಾಲಿಗೆ ಅದೇ ಕೊನೆ ದಿನ ಆಗೋಗಿದೆ. ಕೇಳಿದೆ ಅವಳ ಬಳಿ, ಏನಕ್ಕೆ ಈ ಥರ ಕಾಲಿಗೆ ಹಾಕ್ಕೊಂಡಿದ್ಯಾ, ಅದೂ ನಿನ್ ತುಂಬ ನೋವಾಗ್ತಿದೆ ನಿನಗೆ, ನಾನೇ ತೆಗಿತೀನಿ ಬಾ ಅಂತ ಕೂಡ ಅವಳಿಗೆ ಹೇಳಿದ್ದೆ ನಾನು. ಅದಕ್ಕೆ ಅವಳು ಇಲ್ಲ ಮಹೇಂದ್ರ ನನಗೆ ಒತ್ತಾಯ ಮಾಡಿ ಇದು ನೀನು ಹಾಕ್ಕೊಂಡೇ ಇರಬೇಕು, ನಾನೇ ಬಂದು ತೆಗಿತೀನಿ ಅದನ್ನು, ಅಲ್ಲಿವರೆಗೂ ನೀನು ಅದನ್ನು ತೆಗಿಯಂಗಿಲ್ಲ, ನಾನು ಇನ್ನೊಂದು ಡೋಸ್ ಹಾಕ್ಬಿಟ್ಟು ನಿನಗೆ ಪೇನೇ ಬರ್ದಿರೋ ಹಂಗೆ ನೋಡ್ಕೊತೀನಿ ನಾನು ಅಂತ ಹೇಳಿಬಿಟ್ಟು ಅವ್ನು ಹೇಳಿರ್ತಾನೆ. ಅದಕ್ಕೆ ಅವಳು ನನ್ನ ತಂದೆನೂ ಫೋರ್ಸ್ ಮಾಡಿರ್ತಾಳೆ, ನನ್ನ ತೆಗ್ಬಿಡಮ್ಮ, ಅದು ನಿಂಗೆ ಇಷ್ಟೊಂದು ನೋವಾಗ್ತಿದ್ರೆ ಏನಕ್ಕೆ ಅದನ್ನ ಇಟ್ಕೊಂಡಿದ್ಯಾ, ನಾನು ಹೇಳಿದ್ದೀನಿ ಆ ಥರ ಹಾಕ್ಬಾರ್ದು, ತೆಗ್ಬಿಡು ನೀನು. ಅವಳು ಕೇಳಿಲ್ಲ, ಬಿಕಾಸ್ ಶಿ ವಾಸ್ ಭಯ. ಅವನು ಇವಾಗ ತೆಗ್ಬಿಟ್ರೆ ನಾವೇನಾದರೂ ತೆಗ್ಬಿಟ್ರೆ ಅವ್ನು ಬಂದು ಏನಾದರೂ ಹೇಳ್ತಾನೆ ಬೈತಾನೆ ಅಂತ ಅನ್ನೋ ಭಯದಿಂದ ಅವಳು ತೆಗಿಯೋಕ್ಕೂ ಬಿಟ್ಟಿಲ್ಲ, ಅವಳು ತೆಗ್ದಿಲ್ಲ. ಬರೀ ಇಷ್ಟೇ ಅಲ್ಲ, ಈ ಮಹೇಂದ್ರ ರೆಡ್ಡಿ ಪೊಲೀಸರ ಮುಂದೆ ಮಾತ್ರ ಡ್ರಾಮಾ ಮಾಡಿಲ್ಲ, ಬದಲಿಗೆ ಕೃತಿಕಾಳನ್ನ ಕೊಲೆ ಮಾಡಿದ್ಮೇಲೆ ಅತ್ತೆ ಮಾವನ ಮುಂದೆ ಕಣ್ಣೀರು ಸುರಿಸಿದ್ದ. ಪಕ್ಕಾ ಪ್ಲಾನ್ ಮಾಡಿ ಹೆಂಡತಿಯ ಉಸಿರು ನಿಲ್ಲಿಸಿದ್ದ ಈ ಮಹೇಂದ್ರ ರೆಡ್ಡಿ ಕೇಸ್ನಿಂದ ಬಚಾವಾಗೋಕೆ ಮಾವನ ಮುಂದೆ ಗೋಳಾಡಿದ್ದ. ತನ್ನ ಕುಟುಂಬಸ್ಥರನ್ನ ಮುಂದೆ ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡದಂತೆ ಮನವಿ ಮಾಡಿಕೊಂಡಿದ್ದ. ಪೋಸ್ಟ್ ಮಾರ್ಟಮ್ ಮಾಡದಿದ್ರೆ ಸಹಜ ಸಾವು ಅಂತಲೇ ಪ್ರೂವ್ ಆಗುತ್ತೆ ಅಂತ ಈ ಮಹೇಂದ್ರ ರೆಡ್ಡಿ ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ ಕೈಕಾಲು ಹಿಡಿದಿದ್ದ. ತಂದೆ ಆಗಲಿ ತಾಯಿ ಆಗಲಿ ಅವ್ರಿಗೆ ತೀರಾ ಆಘಾತ ಆಗಿತ್ತು. ಬಿಕಾಸ್ ರಾತ್ರಿ ಮಲ್ಕೊಂಡು ಮಗು ಬೆಳಗ್ಗೆ ಇಲ್ಲ ಅಂದರೆ ಯಾರಿಗಾದ್ರೂ ಆಘಾತ ಆಗುತ್ತೆ. ಪ್ಲಸ್ ಅವ್ರು ಹಂಗೆ ಮ್ಯಾನಿಪ್ಯುಲೇಟ್ ಮಾಡಿದ್ರು, ನೀವು ಮಾಡಿಸ್ಬೇಡಿ, ಮಗುನ ಕುಯ್ದಾಕ್ಬಿಡ್ತಾರೆ, ಇದು ಮಾಡಿಬಿಡ್ತಾರೆ, ಅದು ಮಾಡಿಬಿಡ್ತಾರೆ. ಮಹೇಂದ್ರ ರೆಡ್ಡಿ ಮತ್ತು ಅವ್ರ ಕುಟುಂಬದವರು ಸೇರಿ ನಮ್ಮ ತಂದೆ ತಾಯಿಗೆ ಮಗುನ ಕುಯ್ದಾಕ್ಬಿಡ್ತಾರೆ, ಈ ಥರ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಏನಕ್ಕೆ ಬೇಕು ಅಂತ ಬ್ರೈನ್ ವಾಶ್ ಮಾಡ್ತಾರೆ. ಐ ಆಮ್ ಅ ಡಾಕ್ಟರ್, ಪ್ಲಸ್ ನಾನು ಲೈಕ್ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಾಗ ಆಬ್ವಿಯಸ್ಲಿ ನನಗೆ ಇಟ್ಸ್ ನಾಟ್ ಅ ನ್ಯಾಚುರಲ್ ಡೆತ್ ಅನಿಸ್ತು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅನಸ್ತೇಷಿಯಾ ದೇಹದಲ್ಲಿ ಹೆಚ್ಚು ಸಮಯ ಇರೋದಿಲ್ಲ. 24 ಗಂಟೆಯೊಳಗೆ ಅನಸ್ತೇಷಿಯಾ ಅಂಶ ದೇಹದಿಂದ ಮಾಯವಾಗುತ್ತೆ. ಇದರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದ ಈ ಮಹೇಂದ್ರ ರೆಡ್ಡಿ ಹೆಂಡತಿಗೆ ಅನಸ್ತೇಷಿಯಾ ಕೊಟ್ಟು ನಿಗೂಢವಾಗಿ ಕೊಲೆ ಮಾಡಿದ್ದ. ನನ್ನನ್ನ ಯಾರೂ ಹಿಡಿಯೋಕ್ಕಾಗಲ್ಲ ಅಂತ ಅಂತ್ಯಕ್ರಿಯೆ ದಿನ ಕಣ್ಣೀರು ಸುರಿಸ್ಕೊಂಡಿದ್ದ. ಕೊನೆಗೆ ಅಂತ್ಯಕ್ರಿಯೆನೂ ಮಾಡಿ ಮುಗಿಸಿದ್ರು.
ಆದ್ರೆ ಸ್ಪಾಟ್ ಮಹಜರು ಮಾಡಿದ್ದ ಪೊಲೀಸರಿಗೆ ಮನೆಯಲ್ಲಿ ಇಂಜೆಕ್ಷನ್ ಕೊಡೋಕೆ ಬಳಸುವ ವಸ್ತುಗಳು ಸಿಕ್ಕಿದ್ವು. ಆ ವಸ್ತುಗಳನ್ನ ಪೊಲೀಸರು FSLಗೆ ಕಳುಹಿಸಿದ್ರು. ಆ FSL ವರದಿಯಲ್ಲಿ ಅನೆಸ್ಥೀಶಿಯಾ ಬಳಸಿರುವುದು ಗೊತ್ತಾಗಿದೆ. ಇಲ್ಲಿಗೆ ಗಂಡನೇ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರು ಬಂಧಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಮುಂದಾಗ್ತಾರೆ. ಅನೆಸ್ಥೀಶಿಯಾ ಖರೀದಿ ಸಾಕ್ಷಿ ಪತ್ತೆ, ಚಾಟಿಂಗ್ ರಹಸ್ಯ ರಿವೀಲ್. ಕೃತಿಕಾ ಕೊಲೆಯಾಗಿದ್ದಾಳೆ ಅನ್ನೋದು ಗೊತ್ತಾಗ್ತಿದ್ದಂತೆ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಏನಾದ್ರೂ ಸಿಗುತ್ತಾ ಅಂತ ತನಿಖೆ ಮಾಡೋಕೆ ಮುಂದಾಗ್ತಾರೆ. ಆಗ ಹೆಂಡತಿಯೂ ಸಾಯಬೇಕು, ತಾನೂ ಕೆಟ್ಟವನಾಗಬಾರ್ದು, ಆಸ್ತಿಯೂ ಸಿಗಬೇಕು. ಅದಕ್ಕೆ ಸ್ಟಡಿ ಮಾಡಿಕೊಂಡು ಕೃತ್ಯ ಎಸಗಿರುವುದಕ್ಕೆ ಸಾಕ್ಷಿ ಸಿಗುತ್ತೆ. ಅಂದ್ರೆ ಈ ಪಾಪಿಯೇ ಹೋಗಿ ಪ್ರೊಫಾಪಾಲ್ ಖರೀದಿ ಮಾಡಿದ್ದ ಅನ್ನೋದಕ್ಕೆ ಸಾಕ್ಷಿ ಸಿಗುತ್ತೆ. ಅಲ್ಲದೆ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಕ್ಯಾನ್ ಮತ್ತು ಮೃತದೇಹದಲ್ಲಿ ಅರವಳಿಕೆ ಅಂಶ ಇರೋ ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ. ಇಷ್ಟೇ ಅಲ್ಲ, ಇನ್ನೊಂದು ಮಹತ್ವದ ಎವಿಡೆನ್ಸ್ ಏನಪ್ಪಾ ಅಂದ್ರೆ ಈ ಮಹೇಂದ್ರ ರೆಡ್ಡಿ ತನ್ನ ಫ್ರೆಂಡ್ಗೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದ್ದ. ಪೊಲೀಸರು ಮಹೇಂದ್ರ ರೆಡ್ಡಿಯ ಡೇಟಾ ರಿಟ್ರೀವ್ ಮಾಡಿದಾಗ ಚಾಟಿಂಗ್ ವಿಷಯ ಹೊರಬಂದಿದೆ. ಇಷ್ಟೇ ಅಲ್ಲ, ಈ ಮಹೇಂದ್ರ ರೆಡ್ಡಿ ಮೆಸೇಜ್ ಮಾಡಿರೋದು ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ಗ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಈ ಮಹೇಂದ್ರ ರೆಡ್ಡಿ ಮದುವೆಗೂ ಮುನ್ನ ಮದುವೆಗೂ ನಂತರ ಮತ್ತೊಬ್ಬಳ ಜೊತೆ ಲವ್ವಿ ಡವ್ವಿ ಆಟ ಆಡ್ತಿದ್ನಂತೆ. ಇವಾಗ ತಿಳಿದು ಬರ್ತಾ ಇರೋ ಪ್ರಕಾರ ನಮಗೆ ಅನಿಸ್ತಾ ಇದೆ ಅವನಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇತ್ತು. ಬಿಕಾಸ್ ಪ್ರೀವಿಯಸ್ ಹುಡುಗಿರ ಜೊತೆನೂ ಈ ಥರ FIR ಆಗಿತ್ತು. ಸೊ ಅದನ್ನು ಹುಡುಗಿ ರಿಲೇಟೆಡ್ ಕೇಸೇ. ಸೊ ಅದು ಒಂದು ಪ್ಲಸ್ ಇವಾಗನೂ ಅವನಿಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಂತ ನಾನು ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸದ್ಯ ಪೊಲೀಸರು ಕಿಲ್ಲರ್ ಡಾಕ್ಟರ್ನನ್ನ ಬೆಂಗಳೂರಿನ 29ನೇ ACMM ಕೋರ್ಟ್ಗೆ ಹಾಜರುಪಡಿಸಿದ್ದು, ಈ ವೇಳೆ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದೆ. ಈ ಮೂಲಕ ಮಹೇಂದ್ರ ರೆಡ್ಡಿ ಜೈಲು ಪಾಲಾಗಿದ್ದಾನೆ.